ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಬೇಡಿಕೆ ರೇಖೆಯ ಪಲ್ಲಟ ಮತ್ತು ಪೂರೈಕೆ ರೇಖೆಯ ಪಲ್ಲಟ ಯಾವ ಮಾರುಕಟ್ಟೆಯಲ್ಲಿ ಅಂತೇಳಿ ಅಂದಾಗ ಸಮತೋಲನ ಮಾರುಕಟ್ಟೆಯಲ್ಲಿ. ಇಲ್ಲಿವರೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಾದವರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಪ್ಲೇ ಲಿಸ್ಟ್ ಹೋಗಿ ಜರ ಚೆಕ್ ಮಾಡ್ರಿ, ಎಲ್ಲ ಅಧ್ಯಾಯಗಳ ವಿಡಿಯೋಗಳು ಅದಾವ. ಹಿಂದಿನ ವಿಡಿಯೋದಲ್ಲಿ ನಾವು ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯ ನಿರ್ಧಾರವನ್ನ ನೋಡಿದೀವಿ. ಇವತ್ತಿನ ವಿಷಯದಲ್ಲಿ ನಾವೇನ್ ಮಾಡೋಣ ಅಂದ್ರ ಬೇಡಿಕೆ ಮತ್ತು ಪೂರೈಕೆ ರೇಖೆಯ ಪಲ್ಲಟಗಳನ್ನ ನೋಡೋಣ. ಪಲ್ಲಟ ಅಂದ್ರೆ ಬೇಡಿಕೆ ರೇಖೆಯಲ್ಲಿ ಅಥವಾ ಬೇಡಿಕೆ ರೇಖೆಯಲ್ಲಿ ಎದರಲ್ಲಿ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ರೇಖೆಯಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ. ಹೌದಾ, ಬದಲಾವಣೆ ಆಗ್ತದೆ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಬೇಡಿಕೆ ರೇಖೆ ಪಲ್ಲಟ ಅಂತೇಳಿ ಕರಿತೀವಿ. ಬೇಡಿಕೆ ರೇಖೆ ಯಾವ ರೀತಿ ಇರ್ತದ ಅಂತ ಹೇಳಿದ್ರೆ ಮೊದಲು ರಫ್ ಆಗಿ ಈ ರೀತಿ ಇರ್ತದ. ಒಂದು ಮ್ಯಾಕರೆ ಹೋಗ್ಬೇಕು ಇಲ್ಲ ಕೆಳಕರೆ ಹೋಗ್ಬೇಕು, ಇದನ್ನ ನಾವು ಪಲ್ಲಟ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪೂರೈಕೆ ರೇಖೆ ಈ ರೀತಿಯಾಗಿರ್ತದೆ. ಇದನ್ನ ಒಂದು ಮ್ಯಾಕರೆ ಹೋಗ್ಬೇಕು, ಮ್ಯಾಕರೆ ಶಿಫ್ಟ್ ಆಗ್ಬೇಕು ಇಲ್ಲ ಕೆಳಗರೆ ಶಿಫ್ಟ್ ಆಗ್ಬೇಕು. ಇದನ್ನ ಏನಂತೇಳಿ ಕರಿತೀವಿ ಪೂರೈಕೆ ರೇಖೆ ಪಲ್ಲಟ ಅಂತೇಳಿ ಕರಿತೀವಿ. ಇವೆರಡು ಪಲ್ಲಟ ಆಗ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಅಂಶಗಳದಾವ. ಏನು? ಅನುಭೋಗಿಗಳ ಅಭಿರುಚಿಯಾಗಿರ್ಬೋದು, ಒಲವುಗಳಾಗಿರ್ಬೋದು, ನೆಕ್ಸ್ಟ್ ಸರಕುಗಳ ಬೆಲೆ ಆಗಿರ್ಬೋದು, ಅನುಭೋಗಿಯ ಆದಾಯ ಆಗಿರಬಹುದು, ತಂತ್ರಜ್ಞಾನ ಆಗಿರ್ಬೋದು, ಮಾರುಕಟ್ಟೆ ಗಾತ್ರ ಆಗಿರ್ಬೋದು, ಉತ್ಪಾದನಾಂಗಗಳ ಬೆಲೆಗಳಾಗಿರ್ಬೋದು. ಇವೆಲ್ಲವೂ ಯಾವುದಾದರೂ ಒಂದು ಪರಿಕಲ್ಪನೆಯಿಂದ, ಹೌದಾ, ಯಾವುದಾದರೂ ಒಂದು ಅಂಶದಿಂದ ಏನಾಗ್ತದಪ್ಪ ಅಂದ್ರ ಬದಲಾವಣೆ ಉಂಟಾದಾಗ ಏನಾಗ್ತದ ಅಂದ್ರ ಇಲ್ಲಿ ನಮಗೆ ಏನಾಗ್ತದ ಪಲ್ಲಟ ಆಗ್ತದ ಅಂತೇಳಿ ನೋಡ್ತೀವಿ. ಈ ಪಲ್ಲಟಗಳಲ್ಲಿ ಎರಡು ರೀತಿಯ ಪಲ್ಲಟಗಳು ಬರ್ತಾವ. ಒಂದು ಬೇಡಿಕೆಯ ಪಲ್ಲಟ, ಇದನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ಪೂರೈಕೆಯ ಪಲ್ಲಟಗಳನ್ನ ಡಿಸ್ಕಷನ್ ಮಾಡೋಣ. ಓಕೆ, ನೋಡ್ರಿ, ಬೇಡಿಕೆಯ ಪಲ್ಲಟ ಎಂದರೆ ಬೆಲೆಯನ್ನು ಹೊರತುಪಡಿಸಿ ಯಾವುದೇ ಅಂಶಗಳಲ್ಲಿ ಬದಲಾವಣೆಯಾದಾಗ ಬೇಡಿಕೆ ರೇಖೆ ಬದಲಾವಣೆಯಾಗುವುದು, ಅದನ್ನು ಬೇಡಿಕೆ ರೇಖೆಯ ಪಲ್ಲಟ ಎನ್ನುತ್ತೇವೆ. ಅಂದ್ರ ಬೆಲೆ ಒಂದು ಮ್ಯಾಟರ್ ಅನ್ನ ಬಿಟ್ಟು ಬೇರೆ ಯಾವುದೇ ಮ್ಯಾಟರ್ ಇಂದ, ಅದು ಸರಕಿನ ಬೆಲೆ ಆಗಿರ್ಬೋದು, ಸರಕಿನ ಬೆಲೆ ಒಂದು ಬಿಟ್ಟು ಇತರ ಸರಕುಗಳ ಬೆಲೆ ಆಗಿರ್ಬೋದು, ಅನುಭೋಗಿ ಆದಾಯ ಆಗಿರ್ಬೋದು, ಅಭಿರುಚಿ ಆಗಿರ್ಬೋದು, ಬೆಲೆಯನ್ನು ಹೊರತುಪಡಿಸಿ ಇತರ ಅಂಶಗಳ ಬದಲಾವಣೆಯಿಂದ ಏನಾಗ್ತಂದ್ರೆ ಬೇಡಿಕೆಯಲ್ಲಿ ಬದಲಾವಣೆ ಉಂಟಾಗ್ತದೆ. ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಬೇಡಿಕೆ ರೇಖೆ ಪಲ್ಲಟ ಅಂತೇಳಿ ಕರಿತೀವಿ. ಇದರಲ್ಲಿ ಎರಡು ಪ್ರಕಾರಗಳನ್ನ ನೋಡ್ತೀವಿ. ಒಂದು ಬೇಡಿಕೆ ರೇಖೆ ಏರಿಕೆ, ಹೌದಾ, ಒಂದು ಏರಿಕೆ ಬೇಡಿಕೆ ರೇಖೆ ಏರಿಕೆ, ಇನ್ನೊಂದು ಬೇಡಿಕೆ ರೇಖೆ ಇಳಿಕೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಮೊದಲು ಮಾತಾಡಿಬಿಡೋಣ, ಡಿಸ್ಕಷನ್ ಮಾಡಿಬಿಡೋಣ. ಏರಿಕೆ ಅಂತ ಹೇಳಿದಾಗ ನಾರ್ಮಲ್ ಆಗಿ, ಹೌದಾ, ಸಮತೋಲನ ಮಾರುಕಟ್ಟೆಯಲ್ಲಿ ಒಂದು ಬೇಡಿಕೆ ರೇಖೆ ಹಿಂಗಿರ್ತದೆ. ನಾರ್ಮಲ್ ಆಗಿ ಸಮತೋಲನ ಮಾರುಕಟ್ಟೆಯಲ್ಲಿ ಅಂತೇಳಿ ಬಂದಾಗ ಈ ರೀತಿ ಇರ್ತದೆ. ನಿಮ್ದು ನಾವೇನ್ ಡಿಸೈಡ್ ಮಾಡೋಣ, ಸಮತೋಲನ ಮಾರುಕಟ್ಟೆಗೆ ಹೋಗೋಣ ಬೇಡ, ಬರೀ ಬೇಡಿಕೆ ರೇಖೆ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡೋಣ. ಬೇಡಿಕೆ ರೇಖೆ ಹಿಂಗಿರ್ತದೆ. ನಿಮ್ಮ ಆದಾಯ ಹೆಚ್ಚಾಗಿ ದಿಸದ ನಾರ್ಮಲ್ ಆಗಿ ನೀವು 10,000 ಸ್ಯಾಲ್ರಿ ತಗೋತೀರಿ, ಹೌದಾ, 10,000 ಸ್ಯಾಲ್ರಿನ ತಗೋತೀರ ತಂದ್ಕೊಡ್ರಿ. ಈಗ ನೀವೇನ್ ಮಾಡಿರಿ 20,000 ಸ್ಯಾಲ್ರಿ ತೊಗೊಳತ್ತೀರಿ. ನಿಮ್ಮ ಕೊಂಡುಕೊಳ್ಳುವ ಪ್ರಮಾಣ ಏನಾಗ್ತದೆ? ಹೆಚ್ಚಾಗ್ತದೆ. ಸೊ ಹಾಗಾಗಿ ಅನುಭೋಗಿಯ ಆದಾಯ ಹೆಚ್ಚಾದಾಗ ವಸ್ತುವಿನ ಕೊಂಡುಕೊಳ್ಳುವ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಇದನ್ನು ಬೇಡಿಕೆ ರೇಖೆ ಏರಿಕೆ ಎಂದು ಕರೆಯುತ್ತೇವೆ. ಬೇಡಿಕೆ ರೇಖೆ ಏರಿಕೆ ಆದಾಗ ಗಿರಿ ಮ್ಯಾಕ್ ಹೋಗ್ತದೆ, ನೀವು ಟಾಪ್ನಾಗ ಹೋಗ್ತೀರಿ, ಕೆಳಗೆ ಬರ್ತೀರಿ, ಟಾಪ್ನಾಗ ಹೋಗ್ತೀರಿ. ಹಂಗಾಗಿ ಇದನ್ನ ಬೇಡಿಕೆ ರೇಖೆಯ ಏರಿಕೆ ಅಂತೇಳಿ ಕರಿತೀವಿ. ಬೇಡಿಕೆ ರೇಖೆ ಇಳಿಕೆ ಅಂದ್ರೆ ಇದರ ಅಪೋಸಿಟ್. ಇದನ್ನ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ ಅಂತ. ಬೇಡಿಕೆಯ ಏರಿಕೆ, ಅನುಭೋಗಿಗಳ ಆದಾಯದ ಹೆಚ್ಚಳದಿಂದ ಅವರು ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಖರೀದಿಸಲು ಇಚ್ಛಿಸುವರು. ಎಸ್, ಇದು ಸತ್ಯದ. ಅನುಭೋಗಿಗಳ ಆದಾಯದ ಹೆಚ್ಚಳ ಕಾರಣದಿಂದ ಪೂರೈಕೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ, ಬದಲಾಗಿ ಬೇಡಿಕೆ ರೇಖೆಯ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ನಿಮ್ಮದೇನದ 10,000 ಇದ್ದಾಗ ನೀವೇನ್ ಮಾಡ್ತೀರಿ, ನಾರ್ಮಲ್ ಆಗಿ ಬದುಕಲಾಗತ್ತೀರಿ, ಹೌದಾ. ನಿಮ್ಮದು ಏನದಂದ್ರ 100ರಷ್ಟು ಬೇಡಿಕೆ ಅದ. ನಿಮ್ಮ ಸ್ಯಾಲ್ರಿ ಏನಾಗ್ಬಿಡ್ತು 50,000 ಆಗಿಬಿಡ್ತು. ನೀವು ಅಷ್ಟೇ ಖರೀದಿ ಮಾಡ್ತೀರೇನ್? ಇಲ್ಲ, ನಿಮ್ಮ ಬೇಡಿಕೆ ಪ್ರಮಾಣ ಏನಾಗ್ತಂದ್ರ 200 ಹೋಗ್ಬಿಡುತ್ತೆ. ಬೇಡಿಕೆ ಏನೈತಿ ಈಗ ಹೆಚ್ಚಾಯ್ತು. ಇದನ್ನೇ ಏನಂತೇಳಿ ಕರಿತೀವಿ ಅಂದ್ರ ಬೇಡಿಕೆಯ ಏರಿಕೆ ಅಂತೇಳಿ ಕರಿತೀವಿ. ಒಬ್ಬ ಅನುಭೋಗಿಯ ಆದಾಯವು 10,000ದಿಂದ 50,000ಕ್ಕೆ ಹೆಚ್ಚಾದಾಗ, ಒಬ್ಬ ಅನುಭೋಗಿಯ ಆದಾಯ ಹೆಚ್ಚಾದಾಗ ನಿಮ್ಮ ಪಗಾರ ಹೆಚ್ಚಾಗಲ್ಲ ಅನ್ಕೋರಿ, ನೀವು ಕೊಂಡುಕೊಳ್ಳುವಂತ ಪ್ರಮಾಣ ಏನಾಗ್ತದ? ಹೆಚ್ಚಾಗ್ತದ. ಹೆಚ್ಚಾಯ್ತಂದ್ರೆ ಬೇಡಿಕೆ ಏನಾಗ್ತದ? ಏರಿಕೆ ಆಗ್ತದ. ಆದ್ದರಿಂದ ಇದನ್ನು ಬೇಡಿಕೆ ಏರಿಕೆ ಎನ್ನುವರು. ಇಲ್ಲಿ ರೇಖಾಚಿತ್ರ ಅದ್ ನೋಡ್ರಿ, ಇಲ್ಲಿ ಆಲ್ರೆಡಿ ಹಾಕಿದ್ದೆ ಅದ. ಇದನ್ನು ನಾನು ಇನ್ನೊಂದ್ಸಲ ಇಲ್ಲಿ ಹಾಕಿ ತೋರಿಸ್ತೀನಿ. ಮಾರುಕಟ್ಟೆ ಸಮತೋಲನ ಈ ರೀತಿ ಇರ್ತದೆ ರೀ, ಅಡ್ವಾನ್ಸ್, ಹೌದಾ. ಈ ರೀತಿ ಮಾರುಕಟ್ಟೆ ಸಮತೋಲನ ಇರ್ತದೆ. ಇದನ್ನ ನಾವು ಡಿ ಅಂತೇಳಿ ಕರಿತೀವಿ. ಇದನ್ನ ಈ ರೇಖೆಯನ್ನ SS ಅಂತೇಳಿ ಕರಿತೀವಿ. ಬೇಡಿಕೆ ರೇಖೆ ಅಂದ್ರೆ ನಿಮ್ದು 10,000 ಇರುವಂತ 50,000 ಪಗಾರ ಆದಾಗ ನೀವು ಮ್ಯಾಕ್ ಗಿರಿ ಹೋಗ್ತೀರಿ ಅಂತ ತಳಕ್ ಹೋಗ್ತಾರೆ, ಮ್ಯಾಕ್ ಹೋಗ್ತಾರೆ. ಹಂಗಾಗಿ ಇಲ್ಲಿ ಏನಾಗ್ತಂದ್ರೆ ನಿಮ್ಮ ಬೇಡಿಕೆ ರೇಖೆ ಏನಾಗ್ತಂದ್ರ ಮ್ಯಾಲಕ್ಕೆ ಬಂದ್ಬಿಡುತ್ತೆ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರ D2, ನೆಕ್ಸ್ಟ್ D2 ಅಂತೇಳಿ ಕರಿತೀವಿ, ಅಥವಾ DD1 ಅಥವಾ D2 ಅಂತೇಳಿ ಕರಿತೀವಿ, D2 ಅಂತೇಳಿ ಕರಿತೀವಿ. ಹಂಗಾಗಿ ನೋಡ್ರಿ, ಇಲ್ಲಿ ಆರಂಭದಲ್ಲಿ ಮಾರುಕಟ್ಟೆ ಸಮತೋಲನ ಈ ಬಿಂದುವಿನಲ್ಲಿ ಅದ. ಹಂಗಾಗಿ ಬೇಡಿಕೆ ರೇಖೆ ನಾವು ಹಾಕೊಂಡಿವಿ. ನೆಕ್ಸ್ಟ್ ಪೂರೈಕೆ ರೇಖೆ ಅದ ಆಲ್ರೆಡಿ, ಏನು SS ಪೂರೈಕೆ ರೇಖೆಯಾಗಿದ್ದು ಈ ಬಿಂದುವಿನಲ್ಲಿ ಏನದಂದ್ರೆ ಮಾರುಕಟ್ಟೆ ಸಮತೋಲನದ. ಅನುಭೋಗಿಯ ಆದಾಯ ಹೆಚ್ಚಾದಾಗ, ಡೈರೆಕ್ಟ್ ಅನುಭೋಗಿಯ ಆದಾಯ ಹೆಚ್ಚಾದಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತದೆ ಅಂದ್ರೆ ಗೆರಿ ಮ್ಯಾಕ್ ಹೋಗ್ತದೆ, ಕಡೆ ಹೋಗ್ತದೆ. ಎಟ್ಟಿ ವಿಚಾರ ಮಾಡ್ಬೇಕು, ಈ ಕಡೆ ಹೋಗ್ತದ ಮ್ಯಾಕ್ ಹೋಗ್ತದೆ. ಹೊಡ್ರಿ ಮ್ಯಾಕ್ ಗೆರಿ ಇಲ್ಲ ನೋಡ್ರಿ, ದಿಸ್ ಒನ್
ಗೆರೆ ಏನಾಯ್ತು ಮ್ಯಾಕ್ ಹೋಗ್ಬಿಡ್ತು. ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಬೇಡಿಕೆ ರೇಖೆ ಏರಿಕೆ ಅಂತೇಳಿ ಕರಿತೀವಿ. ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬೇಡಿಕೆಯನ್ನು ತೋರಿಸಲಾಗಿದೆ ಅಥವಾ ಬೇಡಿಕೆ ಮತ್ತು ಪೂರೈಕೆಯ ಪ್ರಮಾಣವನ್ನು ತೋರಿಸಲಾಗಿದೆ. OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. ಡಿಡಿ ಬೇಡಿಕೆ ರೇಖೆಯಾಗಿದ್ದು SS ಪೂರೈಕೆ ರೇಖೆಯಾಗಿದೆ. ಮಾರುಕಟ್ಟೆಯಲ್ಲಿ ಒಬ್ಬ ಅನುಭೋಗಿಯ ಆದಾಯ ಹೆಚ್ಚಾದಾಗ, ನಿಮ್ಮ ಪಗಾರ 10ರಿಂದ 50 ಹೆಚ್ಚಾದಾಗ ಆತನ ಬೇಡಿಕೆ ಪ್ರಮಾಣವು ಹೆಚ್ಚಾಗಿ DD 0ಯಿಂದ ದಿಸ್ ಒನ್ ಮೊದಲಿದ್ದು DD 0ಯಿಂದ DD2 ಬೇಡಿಕೆ ರೇಖೆಗೆ ಏನಾಗ್ಯದ ಅಂದ್ರೆ ನೀವೇನಾಗಿರಿ ಪಲ್ಲಟ ಆಗಿರಿ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಬೇಡಿಕೆ ರೇಖೆಯ ಏರಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಆದಾಯ ಹೆಚ್ಚಾದಾಗ ನಿಮ್ದು ಏನಾಯ್ತು ಬೇಡಿಕೆ ರೇಖೆ ಮ್ಯಾಲ್ ಹೋಯ್ತು. ನೆಕ್ಸ್ಟ್ ಇನ್ನ ಎರಡನೇ ಕಂಡೀಷನ್ದಾಗ ಬೇಡಿಕೆ ಇಳಿಸಿಕೆ. ಹಂಗಾಗಿ ನಿಮ್ದು ಏನದ 10 ಇತ್ತು 50 ಆಗಿತ್ತು ಮ್ಯಾಕ್ ಹೋಗಿರಿ, ಮತ್ತೇನಾಗ್ತದೆ ನಿಮ್ದು 5,000 ಆಗ್ತದೆ. ಅವಾಗ ನೀವು 100 ವಸ್ತುಗಳನ್ನ ಖರೀದಿ ಮಾಡ್ತೀರೇನು? ಇಲ್ಲ, 50 ವಸ್ತುಗಳಿಗೆ ಬಂದ್ಬಿಡ್ತೀರಿ. ಇಲ್ಲಿ ಏನಾಯ್ತು ಬೇಡಿಕೆ ರೇಖೆ ಕೆಳಗೆ ಬಂತು. ಹಾಗಾಗಿ ಬೇಡಿಕೆಯ ಇಳಿಕೆ ಎಂದರೆ ಅನುಭೋಗಿಯ ಆದಾಯ ಕಡಿಮೆಯಾದಾಗ ಆತನು ವಸ್ತುಗಳನ್ನು ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ಬೇಡಿಕೆ ರೇಖೆಯು ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಎಡಭಾಗ ಅಂದ್ರೆ ಕಡಿಮೆ, ಹೌದಾ? ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ಇದನ್ನು ಬೇಡಿಕೆಯ ಇಳಿಕೆ ಎಂದು ಕರೆಯುತ್ತೇವೆ. ಓಕೆ, ಮಾರುಕಟ್ಟೆ ಸಮತೋಲನ ಇಲ್ಲಿ ಬಿಂದು ಅದ, ಹೌದಾ? ಏನು DD ಬೇಡಿಕೆ ರೇಖೆ ಅದ ಆಲ್ರೆಡಿ DD. ಸೊ ಇದು ಬೇಡಿಕೆ ರೇಖೆ, ಇದು SS ಪೂರೈಕೆ ರೇಖೆ, ಇದು ಮಾರುಕಟ್ಟೆ ಸಮತೋಲನ ಬಿಂದು E. ನಾವು ಫಸ್ಟ್ನೇ ವಿಡಿಯೋದಲ್ಲಿ ಕಲ್ತಂಗ ಹಾಕೊಂಡಿವಿ. ಈಗ ಏನಾಗ್ಯದ ಬೇಡಿಕೆ ಇಳಿಕೆ ತೋರಿಸಬೇಕಾಗ್ಯದ. ನಮ್ಮ ಪಗಾರ ಏನಾಗ್ಯದ 5,000 ಆಗ್ಯದ. 5,000 ಆದಾಗ 10 ಇರುವಂತದ್ದು ಏನಾಗ್ಯದ ಅಂದ್ರೆ 5ಕ್ಕೆ ಬಂದ. 5ಕ್ಕೆ ಬಂದಾಗ ನಾವೇನೋತಿ ಬೇಡಿಕೆ ಪ್ರಮಾಣ ಕೆಳಗೆ ಹೋಗ್ತೀವಿ ಇನ್ನೊಂದು ಸ್ವಲ್ಪ. ಹಂಗಾಗಿ ಇಲ್ಲಿ ಏನಾಗ್ತದೆ ಗೆರೆ ಕೆಳಗೆ ಬರ್ತದ ಅಂತೇಳಿ ಅಂದಾಗ ಈ ರೀತಿ ನಾವೇನ್ ಮಾಡ್ತೀವಿ ಗೆರೆನ ಹಾಕೊಂಡು ಇದಕ್ಕೆ DD1 ಅಂತೇಳಿ ಹೆಸರು ಕೊಡ್ತೀವಿ. ಮೇಲಿನ ರೇಖಾಚಿತ್ರದಲ್ಲಿ, ಹೌದಾ, ಪೂರ ಬರ್ಕೋಬಹುದು ನೀವು. OX ಅಕ್ಷದಲ್ಲಿ ಪ್ರಮಾಣವನ್ನು, OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. DD ಬೇಡಿಕೆ ರೇಖೆಯಾಗಿದ್ದು SS ಪೂರೈಕೆ ರೇಖೆಯಾಗಿದೆ. ಅನುಭೋಗಿಯ ಆದಾಯ ಕಡಿಮೆಯಾದಾಗ ಆತನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಪ್ರಮಾಣ ಕಡಿಮೆಯಾಗುತ್ತದೆ. ಅಂದ್ರ ನಿಮ್ಮ ಪಗಾರ ಕಡಿಮೆ ಆದೊಳಗೆ ನೀವು ವಸ್ತುಗಳನ್ನ ಕೊಂಡುಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗ್ಯದ. ಆದ್ದರಿಂದ ಅದೇನ್ ಮಾಡ್ತಾನಪ್ಪ ಅಂದ್ರೆ ವಸ್ತುಗಳನ್ನು ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆ ಮಾಡುತ್ತಾನೆ. ಆದ್ದರಿಂದ ಬೇಡಿಕೆ ರೇಖೆಯು DD1 ಇಂದ ಆಲ್ರೆಡಿ ಇಲ್ಲದ, ಹೌದಾ? DD1 ಆಲ್ರೆಡಿ ಇಲ್ಲದ DD1 ಇಂದ ಏನಾಗ್ಯದಪ್ಪ ಅಂದ್ರೆ DD ಇಂದ DD1 ಗೆ ಪಲ್ಲಟ ಆಗ್ತದೆ. ಇಲ್ಲಿ DD ಇಂದ ಇದು ಕೆಳಗಿಂದ ಏನು DD1 ಗೆ ಏನಾಗ್ತದೆ ಅಂದ್ರೆ ಗಿರಿ ಪಲ್ಲಟವಾಗ್ತದೆ. ಯಾವ ಭಾಗಕ್ಕೆ? ಎಡಭಾಗಕ್ಕೆ ಪಲ್ಲಟವಾಗ್ತದೆ. ಇದನ್ನ ಬೇಡಿಕೆ ಇಳಿಕೆ ಎನ್ನುವರು. ಇನ್ನೊಂದ್ಸಲ ತಿಳ್ಕೊಂಡ್ಬಿಡ್ರಿ. ಬೇಡಿಕೆ ಪಲ್ಲಟಗಳಲ್ಲಿ 2 ಪ್ರಕಾರಗಳು. ಒಂದು ಬೇಡಿಕೆಯ ಏರಿಕೆ, ಇನ್ನೊಂದು ಬೇಡಿಕೆ ಇಳಿಕೆ. ಬೇಡಿಕೆ ಏರಿಕೆ ಅಂತ ಹೇಳಿ ಅಂದಾಗ ಸಮತೋಲನ ಮಾರುಕಟ್ಟೆ ಗೆರೆ ಹಾಕೊಳ್ಳೋದು ಫಸ್ಟಿಗೆ, ಹೌದಾ? ಏನ್ ಹಾಕೊಳ್ಳೋದು? ಸಮತೋಲನ ಮಾರುಕಟ್ಟೆ ಗೆರೆ ಹಾಕೊಳ್ಳೋದು. ಈ ರೀತಿ ಸಮತೋಲನ ಮಾರುಕಟ್ಟೆ ರೀ, ಹೌದಾ? ನೆಕ್ಸ್ಟ್ ಸಮತೋಲನ ಮಾರುಕಟ್ಟೆ ಈ ರೀತಿ ಇರ್ತದೆ. ಬೇಡಿಕೆ ರೇಖೆ, ನೆಕ್ಸ್ಟ್ ಪೂರೈಕೆ ರೇಖೆ ಇರ್ತಾವ. ಹಾಗಾಗಿ ಬೇಡಿಕೆ ಏರಿಕೆ ಅಂದಾಗ ಗೆರಿ ಮ್ಯಾಕ್ ಹೋಗ್ತದ. ಒಬ್ಬ ಅನುಭೋಗಿಯ ಆದಾಯ ಹೆಚ್ಚಾಯ್ತು ಗೆರಿ ಮ್ಯಾಕ್ ಹೋಗ್ತದ. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಅದೇ ಅನುಭೋಗಿಯ ಆದಾಯ ಕಡಿಮೆ ಆಯ್ತು ಅಂದ್ರೆ ಇದೇ ಸಮತೋಲನ ಮಾರುಕಟ್ಟೆ ಗೆರಿ ಬೇಡಿಕೆ ರೇಖೆ ಏನಾಗ್ತದೆ ಕೆಳಗೆ ಬರ್ತದೆ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಬೇಡಿಕೆ ಇಳಿಕೆ ಎಂದು ಕರೆಯುತ್ತೇವೆ. ಈ 2 ಕಾನ್ಸೆಪ್ಟ್ ಕ್ಲಿಯರ್. ಎದರ ಮೇಲೆ ಅದಾವ ಇವು? ಆದಾಯದ ಮೇಲೆ ಅದಾವ ನೋಡ್ರಿ. ದೊಡ್ಡ ಅಕ್ಷರಲ್ಲೇ ಬಿಡ್ತೀವಿ ನೋಡ್ರಿ, ಆದಾಯದ ಮೇಲೆ ಅದಾವ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಸಪ್ಲೈ, ಪೂರೈಕೆಯಲ್ಲಿ ಕೂಡ 2 ಪ್ರಕಾರಗಳು. ಇಲ್ಲಿ ಒಂದೇ ಪೂರೈಕೆ ಇಳಿಕೆ ಮತ್ತು ಪೂರೈಕೆಯ ಏರಿಕೆ. ಸೊ ಪೂರೈಕೆ ಇಳಿಕೆ ಯಾವಾಗ ಆಗ್ತದ ಅಂತೇಳಿ ಅಂದಾಗ ನೋಡ್ರಿ, ಪೂರೈಕೆ ಇಳಿಕೆಯು ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ನಾವು ಕೊಂಡುಕೊಳ್ಳುವಂತಹ ವಸ್ತುಗಳಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಪೂರೈಕೆ ಇಳಿಕೆ ಯಾವಾಗ ಆಗ್ತದ ಅಂತೇಳಿ ಅಂದಾಗ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಳವಾದಾಗ. ಇದೊಂದು ಪಾಯಿಂಟ್ ತಿಳ್ಕೊಂಡ್ಬಿಟ್ರೆ ಮುಗಿತು ನೋಡಿ, ವೆರಿ ಇಂಪಾರ್ಟೆಂಟ್. ಏನು? ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಳವಾದಾಗ. ಉತ್ಪಾದನಾಂಗಗಳ ಬೆಲೆ ಅಂತೇಳಿ ಅಂದಾಗ ಭೂಮಿಗೆ ಪ್ರತಿಫಲವಾಗಿ ಗೇಣಿ, ಕೂಲಿ, ಇದು ಗೇಣಿ, ಬಡ್ಡಿ, ಕೂಲಿ, ನೆಕ್ಸ್ಟ್ ಲಾಭ. ಇದರ ಏನಾಗ್ತದೆ? ಪ್ರತಿಫಲಗಳ ಪ್ರಮಾಣ ಏನಾಗ್ತದೆ ಅಂದ್ರೆ ಹೆಚ್ಚಾಗ್ತದೆ. ನಾವೇನ್ ಮಾಡಿದ್ವಿ ಅಂದ್ರೆ ಗೇಣಿ ಮೇಲೆ ಹೊಂಟು ಬಿಡೋಣ, ಹೌದಾ? ಈಗ ಬಾಡಿಗೆ ಹೆಚ್ಚಾಗ್ಯದ, ಭೂಮಿಯ ಬಾಡಿಗೆ ಹೆಚ್ಚಾಗ್ಯದ. ನೀವು ಹೆಚ್ಚಿಗೆ ಭೂಮಿಯನ್ನ ತಗೊಂಡು ಉತ್ಪಾದನೆ ಮಾಡ್ತೀರೇನು? ಇಲ್ಲ, ಕಡಿಮೆ ತಗೋತೀರಿ. ನೆಕ್ಸ್ಟ್ ಕೂಲಿ ರೇಟ್ ಜಾಸ್ತಿ ಆಗ್ಯದ. ಅವಾಗ ನೀವೇನ್ ಮಾಡ್ತೀರಿ? ವಸ್ತುಗಳನ್ನ ಅಥವಾ ಕೂಲಿ ಕಾರ್ಮಿಕರನ್ನ ಜಾಸ್ತಿ ತಗೋತೀರೇನು? ಇಲ್ಲ, ಜಾಸ್ತಿ ತೊಗೊಳಲ್ಲ. ನೆಕ್ಸ್ಟ್ ಬಡ್ಡಿ ರೇಟ್ ಜಾಸ್ತಿ ಆಗ್ಯದ. ನೀವೇನ್ರ ಬಂಡವಾಳ ತಗೊಂಡು ಎಲ್ಲರೂ ಹೂಡಿಕೆ ಮಾಡ್ತೀರೇನು? ಮಾಡಲ್ಲ. ಯಾಕ? ಬಡ್ಡಿ ಜಾಸ್ತಿ ಆಗ್ಯದ. ಹಂಗಾಗಿ ಉತ್ಪಾದನಾಂಗಗಳಿಗೆ ಮಾಡುವಂತಹ ಪ್ರತಿಫಲಗಳು ಅಥವಾ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಹೆಚ್ಚಳವಾದಾಗ ಉತ್ಪಾದನಾಂಗಗಳನ್ನ ಏನ್ ಮಾಡ್ತೀರಿ? ಕಡಿಮೆ ಬಳಸ್ತೀರಿ. ಉತ್ಪಾದನಾಂಗಗಳ ಬೆಲೆ, ಎದರ ಬೆಲೆ? ಉತ್ಪಾದನಾಂಗಗಳ ಬೆಲೆ ಹೆಚ್ಚಾದಾಗ ಅವುಗಳ ಬಳಕೆ ಏನ್ ಮಾಡ್ತೀರಿ? ನೀವು ಕಡಿಮೆ ಮಾಡ್ತೀರಿ. ಬಳಕೆ ಕಡಿಮೆ ಮಾಡಿರಿ ಅಂದಾಗ ಉತ್ಪಾದನೆ ಏನಾಗ್ತದೆ? ಕಡಿಮೆ ಆಗ್ತದೆ, ಹೆಚ್ಚಾಗ್ತದೆ? ಕಡಿಮೆ ಆಗ್ತದೆ. ಯಾಕಂದ್ರ ನೀವು ಕೆಲಸ ಮಾಡೋರ್ನೇ ಬಳಸ್ಕೊಳ್ಳಲಾಗಿರಿ. ಅವಾಗ ಏನಾಗ್ತದ? ಉತ್ಪಾದನೆ ಕಡಿಮೆ ಆಗಿಬಿಡ್ತದ. ಉತ್ಪಾದನೆ ಕಡಿಮೆ ಆಗಿ ಆಟೋಮೆಟಿಕ್ ಉತ್ಪಾದನೆ ಕಡಿಮೆ ಆಯ್ತು ಅನ್ಸತ್ತಾರೆ, ಏನು ಕಡಿಮೆ ಆಗ್ತದೆ? ಪೂರೈಕೆಯು ಕೂಡ ಏನಾಗ್ತಂದ್ರ ಕಡಿಮೆ ಆಗುತ್ತದೆ. ಮಾರುಕಟ್ಟೆಯಲ್ಲಿ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾದಾಗ
ಅವುಗಳ ಬಳಕೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ಅವುಗಳ ಬಳಕೆಯ ಪ್ರಮಾಣ ಕಡಿಮೆ ಮಾಡಿದಂತಹ ಒಬ್ಬ ಮಾರಾಟಗಾರ ವಸ್ತುಗಳ ಉತ್ಪಾದನೆಯು ಕೂಡ ಕಡಿಮೆ ಮಾಡುತ್ತಾನೆ. ವಸ್ತುಗಳ ಉತ್ಪಾದನೆ ಕಡಿಮೆಯಾದಾಗ ಏನಾಗ್ತದೆ ಅಂದ್ರೆ ಆಟೋಮೆಟಿಕ್ ಆಗಿ ಪೂರೈಕೆಯ ಪ್ರಮಾಣ ಕಡಿಮೆ ಆಗ್ತದ. ಪೂರೈಕೆ ಇಳಿಕೆ ಆಗ್ಲಿಕ್ಕೆ ಮೇನ್ ಕಾರಣ ಏನಂತೇಳಿ ಅಂದಾಗ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾದಾಗ, ಉತ್ಪಾದನಾಂಗಗಳ ಬೆಲೆಗಳಂದ್ರ ಇವು ರೇಟ್, ಹೌದಾ, ಬಡ್ಡಿ ರೇಟ್ ಆಗಿರ್ಬೋದು ಅಥವಾ ಶ್ರಮದ ರೇಟ್ ಆಗಿರ್ಬೋದು, ಬಂಡವಾಳದ ರೇಟ್ ಆಗಿರ್ಬೋದು, ಇದು ಏನಾಗ್ತದೆ ಅಂದ್ರೆ ಹೆಚ್ಚಾಗ್ತದ. ಅವಾಗ ನೀವು ಬಳಸೋದು ಕಡಿಮೆ ಮಾಡ್ತೀರಿ. ಬಳಸೋದು ಕಡಿಮೆ ಮಾಡಿದಾಗ ಉತ್ಪಾದನೆ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದೆ. ಹಾಗಾಗಿ ಇದನ್ನ ಮಾರುಕಟ್ಟೆ ಸಮತೋಲನದಲ್ಲಿ ರೇಖಾಚಿತ್ರದ ಮೂಲಕ ತೋರಿಸುವುದಾದ್ರೆ ಆಲ್ರೆಡಿ ಮೇಲದ ರೇಖಾಚಿತ್ರ ನಾ ಸುಮ್ಮನೆ ಇನ್ನೊಂದ್ಸಲ ಹಾಕ್ತೀನಿ ನೋಡಿ. ಇಲ್ಲಿ ನಮಗೆ ಏನದಂದ್ರ ಸೊ ಎಸ್ ಎಸ್ ಎನ್ನುವಂತ ರೇಖೆ ಅದ, ಇಲ್ಲಿ ಡಿ ಎನ್ನುವಂತ ರೇಖೆ ಅದ, ಇಲ್ಲಿ ಈ ಬಿಂದುವಿನಲ್ಲಿ ಮಾರುಕಟ್ಟೆ ಸಮತೋಲನ ಅದ, ಇಷ್ಟದ ನಮ್ಮ ಹತ್ರ. ಈಗ ಪೂರೈಕೆ ಪ್ರಮಾಣ ಕಡಿಮೆಯಾದಾಗ, ಕಡಿಮೆ ಆಗ್ಯದಂದ್ರೆ ಈ ಸೈಡ್ ಬರಬೇಕು, ಕಡಿಮೆ ಆಗ್ಯದಂದ್ರೆ ಈ ಸೈಡ್. ಹಂಗಾಗಿ ಪೂರೈಕೆ ಪ್ರಮಾಣ ಕಡಿಮೆ ಆಗ್ಯದಂದ್ರ ಮೇಲ್ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇಲ್ಲಿ ಏನಾಯ್ತು ಗೆರಿ, ಇಲ್ಲಿ ನಮಗೆ ಟಚ್ ಆಯ್ತು. ಹಂಗಾಗಿ ಈ ರೀತಿಯಾಗಿ ನಮ್ಗೆ ಏನ್ ಮಾಡ್ತೀವಿ ಅಂದ್ರ ನೋಡ್ತೀವಿ. ಹಂಗಾಗಿ ಇಲ್ಲಿ ಏನಾಗ್ತದೆ ಅಂದ್ರ ಪೂರೈಕೆ ಪ್ರಮಾಣ ಕಡಿಮೆಯಾಗುತ್ತದೆ. ಇಲ್ಲಿ ಏನಾಗ್ತದೆ ಅಂದ್ರ ಅಲ್ಲಿ ಕಡಿಮೆ ಆದಾಗ ನಾವು ಎಡಕ್ಕೆ ಹೋಗಿದ್ದೀವಿ, ಎಲ್ಲಿ ಬೇಡಿಕೆಯಲ್ಲಿ. ಪೂರೈಕೆಯಲ್ಲಿ ಕಡಿಮೆ ಆಯ್ತು ಅಂದ್ರೆ ಕಡೆ ಹೋಗ್ಬೇಕಂದ್ರೆ ಬಲಕ್ಕೆ ಹೋಗ್ಬೇಕು, ಇದನ್ನ ನೆನಪಿಡ್ಬೇಕು. ಬಲಕ್ಕೆ ಏನಾಗ್ತಂದ್ರ ಪಲ್ಲಟ ಆಗ್ತದೆ. ಮೇಲಿನ ರೇಖಾಚಿತ್ರದಲ್ಲಿ OX ರೇಖೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನು Y ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. ನೆಕ್ಸ್ಟ್ ಚಿತ್ರದಲ್ಲಿ ತೋರಿಸಿದಂತೆ ಡಿ ಮಾರುಕಟ್ಟೆ ಬೇಡಿಕೆ ರೇಖೆಯಾಗಿದ್ದು SS ಮಾರುಕಟ್ಟೆ ಪೂರೈಕೆ ರೇಖೆಯಾಗಿ ಈ ಬಿಂದುವಿನಲ್ಲಿ ಸಮತೋಲನವನ್ನು ಹೊಂದಿದೆ. ಆರಂಭದಲ್ಲಿ ಈ ಸಮತೋಲನ ಬಿಂದುವಾಗಿದ್ದು ಉತ್ಪಾದನಾಂಗಗಳ ಬೆಲೆ ಹೆಚ್ಚಾದಾಗ ಪೂರೈಕೆ ಪ್ರಮಾಣ ಇಳಿಕೆಯಾಗಿದೆ. ಇಳಿಕೆಯಾಗದಂದ್ರೆ ಇಲ್ಲಿ ನೋಡ್ರಿ ಎಂಬರಿಕೆ ಇಳಿಕೆಯಾಗಿದೆ. ಇಳಿಕೆ ಆಗದಂದಾಗ ನಮಗೆ ಇಲ್ಲಿ ಆಗ್ತದೆ ಸಮತೋಲನ ಬಿಂದು ಜಿ ಬಿಂದುವಿನಲ್ಲಿ ಏನ್ ಮಾಡ್ತೀವಿ ಅಂದ್ರ ಸಮತೋಲನ ನೋಡ್ತೀವಿ. ಅದೇ ರೀತಿ ಪೂರೈಕೆ ರೇಖೆಯು SS0 SS2ಗೆ ಏನಾಗ್ತಂದ್ರ ಪಲ್ಲಟವಾಗುತ್ತದೆ. ಆದ್ದರಿಂದ ಉತ್ಪಾದನಾಂಗಗಳು ಬೆಲೆ ಹೆಚ್ಚಾದಾಗ ಪೂರೈಕೆ ಪ್ರಮಾಣ ಕಡಿಮೆಯಾಗುತ್ತದೆ ಎನ್ನುವುದನ್ನು ಈ ರೇಖಾಚಿತ್ರದ ಮೂಲಕ ತೋರಿಸಲಾಗಿದೆ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಪೂರೈಕೆ ಏರಿಕೆ. ಪೂರೈಕೆ ಹೆಚ್ಚಾಗಬೇಕಪ್ಪ ಅಂದ್ರೆ ಆರಂಭದಲ್ಲಿ ಸಮತೋಲನ ಬಿಂದು ಇಲ್ಲದ. ಪೂರೈಕೆ ಏನಾಗ್ಯದ ನೋಡ್ರಿ, ಪೂರೈಕೆ ಪ್ರಮಾಣ ಇಷ್ಟಿತ್ತು ಮೊದಲ, ಹೌದಾ, ಪೂರೈಕೆ ಪ್ರಮಾಣ ಇಷ್ಟಿತ್ತು. ನೆಕ್ಸ್ಟ್ ಏನಾಗ್ಯದ ಅಂದ್ರೆ ಹೆಚ್ಚಾಗ್ಯದ ನೋಡ್ರಿ ಇಲ್ಲಿ, ಹೌದಾ. ಪೂರೈಕೆ ಏರಿಕೆಯ ಸಮಯದಲ್ಲಿ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಹೌದಾ, ಬದಲಾವಣೆಯಾಗುವುದಿಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳ ಸಂಖ್ಯೆ ಹೆಚ್ಚಾದಾಗ ಏನಾಗ್ತಂದ್ರ ಪೂರೈಕೆ ಪ್ರಮಾಣ ಏನಾಗ್ತಂದ್ರೆ ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್ ಇನ್ನೇನು ಹೇಳಕೊಂಡ್ರ ಅಂದ್ರ 10 ಜನರು ಉತ್ಪಾದನೆ ಮಾಡೋರು ಇದ್ರಿ, ಅವಾಗ ನೀವೇನ್ ಮಾಡ್ರಿ 100ರಷ್ಟು ಉತ್ಪಾದನೆ ಮಾಡಿರಿ. ಅದೇ 50 ಜನರು ಆದ್ರೆ ಅಂದ್ರೆ ಪೂರೈಕೆ ಪ್ರಮಾಣ ಎಷ್ಟು ಆಗ್ತದ, 500 ಆಗ್ತದೆ. ಈ ರೀತಿಯಾಗಿ ಹೇಳಾಗುತ್ತಾರ. ಪೂರೈಕೆ ಏರಿಕೆ ಎಂದರೆ ಮಾರುಕಟ್ಟೆಯಲ್ಲಿ ಇದು ಉತ್ಪಾದನಾಂಗಗಳಿಗೆ ಸಂಬಂಧಪಟ್ಟದ. ಪೂರೈಕೆ ಇಳಿಕೆ ಯಾವಾಗಿತ್ತು, ಉತ್ಪಾದನಾಂಗಗಳ ಬೆಲೆ ಕಡಿಮೆಯಾದಾಗ ಪೂರೈಕೆ ಇಳಿಕೆಯಾಗಿತ್ತು. ಉತ್ಪಾದನಾಂಗಗಳ ಬೆಲೆ, ಹೌದಾ, ಉತ್ಪಾದನಾಂಗಗಳ ಬೆಲೆ ಹೆಚ್ಚಾದಾಗ ಪೂರೈಕೆ ಇಳಿಕೆಯಾಗಿತ್ತು. ಉತ್ಪಾದನಾಂಗಗಳ ಬೆಲೆ ಏನಾಯ್ತು, ಕಡಿಮೆ ಆಯ್ತು. ಈಗ ಕಡಿಮೆ ಆಗೋಣ ಏನ್ ಮಾಡ್ತಾರಂದ್ರ ರೇಟ್ ಬಹಳ ಕಡಿಮೆ ಆಗದ, ಕೂಲಿ ರೇಟ್ ಏನ್ ಮಾಡೋನು, ಹೊಸ ಉದ್ಯಮಗಳ ತೆಗಿಯೋನು ಅಂತೇಳಿ ಏನಾಗ್ತಾವಂದ್ರ ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆಯಾದಾಗ ಉದ್ಯಮ ಘಟಕಗಳು ಏನಾಗ್ತಾವಂದ್ರೆ ಹೆಚ್ಚಾಗಿ ಬಿಡ್ತಾವ. ಯಾಕಂದ್ರ ಚೀಪ್ನೆಸ್ ಸಿಗ್ಲಾಗತ್ತದ, ಏನು ರೊಕ್ಕ, ಭೂಮಿ, ಶ್ರಮ, ಸಂಘಟನೆ ಎಲ್ಲ ಚೀಪ್ನೆಸ್ ಸಿಗ್ಲಾಗತ್ತ. ಹಂಗಾಗಿ ಉದ್ಯಮ ಘಟಕಗಳು ಹೆಚ್ಚಾಗ್ತಾವ. ಹತ್ತಿರುವಂತ ಉದ್ಯಮ ಘಟಕಗಳು ಏನಾಗ್ತಾವ, 50 ಆಗ್ತಾವ. ಅವಾಗ ಉತ್ಪಾದನೆ ಹೆಚ್ಚಾಗ್ತದ, ಪೂರೈಕೆನೂ ಕೂಡ ಏನಾಗ್ತಂದ್ರ ಹೆಚ್ಚಾಗ್ತದೆ. ಹೆಚ್ಚಾಯ್ತಪ್ಪ ಅಂದ್ರೆ ಪೂರೈಕೆ ರೇಖೆ ಮತ್ತೇನಾಗ್ತದ, ಪಲ್ಲಟಗೊಳ್ಳುವುದನ್ನ ನಾವು ನೋಡಬಹುದು. ಹಾಗಾಗಿ ಮೇಲಿನ ರೇಖಾಚಿತ್ರದಲ್ಲಿ, ಹೌದಾ, ನೋಡ್ರಿ, ಇದು ಮಾರುಕಟ್ಟೆ ಬೇಡಿಕೆ ರೇಖೆ, ಇದು ಮಾರುಕಟ್ಟೆ ಪೂರೈಕೆ ರೇಖೆ, ಇದು SS, ಇದು ಏನಂದ್ರ DD. ಇದು ಈ ಬಿಂದುವಿನಲ್ಲಿ ಸಮತೋಲನ ಹೊಂದಿದ. ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆಯಾದಾಗ, ನೋಡ್ರಿ, ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆಯಾದಾಗ ಉದ್ಯಮ ಘಟಕಗಳು ಏನಾಗ್ತಾವ ಅಂದ್ರೆ ಹೆಚ್ಚಿಗೆ ಓಪನ್ ಆಗ್ತಾವ. ಹೆಚ್ಚಿಗೆ ಓಪನ್ ಆದಂತ ಸಂದರ್ಭದಲ್ಲಿ ಪೂರೈಕೆ ಪ್ರಮಾಣ ಜಾಸ್ತಿಯಾಗಿ ಏನಾಗ್ತಂದ್ರ ಅದು ಏನಾಗ್ತದ, ಎಡಭಾಗಕ್ಕೆ ಏನಾಗ್ತಂದ್ರ ಪಲ್ಲಟಗೊಳ್ಳೋದನ್ನ ನೋಡ್ತೀವಿ. ಇಲ್ಲಿ ಏನಾಗ್ತಂದ್ರ ಪೂರೈಕೆ ಪ್ರಮಾಣವನ್ನ ನಾವು ನೋಡ್ತೀವಿ. ಈ ರೀತಿಯಾಗಿ ನಮಗ ಪೂರೈಕೆ ಪ್ರಮಾಣ ಹೆಚ್ಚಾಗುತ್ತದೆ. ಓಕೆ, ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ಪೂರೈಕೆ ಏರಿಕೆ ಎಂದು ಕರೆಯುತ್ತೇವೆ. ಉದ್ಯಮ ಘಟಕಗಳಲ್ಲಿ, ಹೌದಾ, ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆಯಾದಾಗ ಹೊಸ ಉತ್ಪಾದನಾಂಗಗಳು ಏನಾಗ್ತಾವ ಅಂದ್ರೆ ಹುಟ್ಟುಕೊಳ್ತಾವ. ಅವಾಗ ಪೂರೈಕೆ ಪ್ರಮಾಣ ಹೆಚ್ಚಾಗ್ತದೆ. ಇದನ್ನು ಪೂರೈಕೆ ರೇಖೆಯ ಏರಿಕೆ ಎಂದು ಕರೆಯುತ್ತೇವೆ. ಆದ್ದರಿಂದ ಮೇಲಿನ ರೇಖಾಚಿತ್ರದಲ್ಲಿ OX ದಲ್ಲಿ ಪ್ರಮಾಣವನ್ನು, OY ದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. DD ಬೇಡಿಕೆ ರೇಖೆಯಾಗಿದ್ದು SS ಪೂರೈಕೆ ರೇಖೆಯಾಗಿದೆ. ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆಯಾದಾಗ ಪೂರೈಕೆ ರೇಖೆ SS0 SS1ಗೆ ಪಲ್ಲಟವಾಗಿರುವುದನ್ನು ನಾವು ನೋಡಬಹುದು ಅಂತೇಳಿ ಬರೆದ್ರ ನಿಮಗೇನಾಗ್ತದೆ ಅಂದ್ರೆ ಕಂಡೀಷನ್ ಕ್ಲಿಯರ್ ಆಗ್ತದೆ. ಒಟ್ಟಾರೆಯಾಗಿ ನಾವು ಎರಡನ್ನ ಅಧ್ಯಯನ ಮಾಡಿದೀವಿ. ಒಂದು ಬೇಡಿಕೆಯ ಪಲ್ಲಟ, ಇನ್ನೊಂದು
ಪೂರೈಕೆ ಪಲ್ಲಟ. ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಇದರಲ್ಲಿ ಬೇಡಿಕೆ ಏನದಂದ್ರ ಏರಿಕೆ ಅದ. ಯಾವಾಗ ಅಂದ್ರ ಆದಾಯ ಹೆಚ್ಚಾದಾಗ ಏನಾಗ್ತದೆ, ಬೇಡಿಕೆ ರೇಖೆ ಏರಿಕೆ ಆಗ್ತದೆ. ಬೇಡಿಕೆ ರೇಖೆ ಇಳಿಕೆ ಯಾವಾಗ ಆಗ್ತದೆ ಅಂತ ಹೇಳಿದಾಗ ಆದಾಯ ಕಡಿಮೆ ಆದಾಗ. ಅನುಭೋಗಿಯ ಆದಾಯ ಹೆಚ್ಚಾದಾಗ ಬೇಡಿಕೆ ರೇಖೆಯು ಹೆಚ್ಚಾಗುತ್ತದೆ. ಆದ್ದರಿಂದ ಇದನ್ನು ಬೇಡಿಕೆ ಏರಿಕೆ ಎನ್ನುವರು. ಬೇಡಿಕೆ ಇಳಿಕೆ ಎಂದರೆ ಅನುಭೋಗಿಯ ಆದಾಯ ಕಡಿಮೆಯಾದಾಗ ಬೇಡಿಕೆ ಪ್ರಮಾಣವು ಕಡಿಮೆಯಾಗುತ್ತದೆ. ಇದನ್ನು ಬೇಡಿಕೆಯ ಇಳಿಕೆ ಎನ್ನುವರು. ನೆಕ್ಸ್ಟ್ ಪೂರೈಕೆಗೆ ಬಂದ್ಬಿಡ್ರಿ. ಪೂರೈಕೆಯಲ್ಲಿ ಫಸ್ಟ್ ಇಳಿಕೆ ಅದ. ಏನಾಗ್ತದ, ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾದಾಗ ಅವುಗಳ ಬಳಸುವಂತಹ ಪ್ರಮಾಣ ಕಡಿಮೆಯಾಗಿ ಉತ್ಪಾದನೆ ಕಡಿಮೆಯಾಗಿ ಪೂರೈಕೆ ಕಡಿಮೆ ಆಗ್ತದ. ನೆಕ್ಸ್ಟ್ ಬಿ, ಪೂರೈಕೆ ಏರಿಕೆ ಅಂತ ಹೇಳಿದಾಗ ಉತ್ಪಾದನಾಂಗಗಳ ಬೆಲೆಗಳು ಏನಾಗ್ತವೆ ಬಿಡ್ತಾವ ಅಂದ್ರೆ ಕಡಿಮೆ ಆಗ್ಯದಂದ್ರ ಚೀಪ್ ಸಿಗ್ತಾವ ಅಂತೇಳಿ ಏನಾಗ್ತಾವ, ಉದ್ಯಮ ಘಟಕಗಳು ಹೆಚ್ಚಿಗೆ ಬಂದ್ಬಿಡ್ತಾವ. ಹಾಗಾಗಿ ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆಯಾಗಿ ಉದ್ಯಮ ಘಟಕಗಳ ಪ್ರಮಾಣ ಹೆಚ್ಚಾಗಿ ಪೂರೈಕೆಯ ಪ್ರಮಾಣ ಹೆಚ್ಚಾಗುವುದನ್ನು ಮಾರುಕಟ್ಟೆಯಲ್ಲಿ ಪೂರೈಕೆಯ ಏರಿಕೆ ಎಂದು ಕರೆಯುತ್ತೇವೆ ಅಂತೇಳಿ ನಾವು ನೋಡ್ತೀವಿ. ನಿಮಗೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಬರೀಬಹುದು. ಈ ವಿಡಿಯೋದಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ ಮಾರುಕಟ್ಟೆ ಪೂರೈಕೆ ರೇಖೆ ಮತ್ತು ಮಾರುಕಟ್ಟೆ ಬೇಡಿಕೆ ರೇಖೆ ಪಲ್ಲಟವಾದಾಗ ಯಾವ ರೀತಿ ವರ್ತನೆ ಮಾಡ್ತಾವ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಎಲ್ಲಿ ಸಮತೋಲನ ಮಾರುಕಟ್ಟೆಯಲ್ಲಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬರ್ತದೆ ಅಂದ್ರೆ ಎರಡು ಒಮ್ಮೆ ಜಿಗಿದಾಗ ಯಾವ ರೀತಿಯಾಗಿ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಏಕಕಾಲದಲ್ಲಿ ಪಲ್ಲಟಗೊಂಡಾಗ ಯಾವ ರೀತಿ ಆಗ್ತದೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.